Hi everyone, welcome to Learn Easily. Here this is the video of the key answers for the model question paper second language English 2021-22. My dear students, ಈ ಒಂದು ವಿಡಿಯೋದಲ್ಲಿ ನಿಮಗೆ KSEEB ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯಿಂದ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ವಿಷಯದ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ನ ಒಂದು ಕೀ ಆನ್ಸರ್ಸನ್ನು ನೀಡಲಿದ್ದೇನೆ. ಈಗಾಗಲೇ ಈ ಲರ್ನ್ ಈಸಿಲಿ ಚಾನಲ್ನಲ್ಲಿ ನಿಮ್ಮ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಒಂದು ವಿಡಿಯೋಗಳು ಇರುತ್ತೆ, ಆ ವಿಡಿಯೋಗಳನ್ನು ನೋಡಬಹುದು. ಹಾಗೆ ಲರ್ನ್ ಈಸಿಲಿ ಆ್ಯಪ್ನಲ್ಲಿ ನೀವು ಈ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪಾಸಿಂಗ್ ಪ್ಯಾಕೇಜ್ಗಳು, ಕ್ವಶನ್ ಪೇಪರ್ಗಳು, ಕೀ ಆನ್ಸರ್ಗಳು ಮತ್ತು ಎಲ್ಲ ವಿಡಿಯೋಗಳು ಸಹ ಲಭ್ಯವಿರುತ್ತೆ. ಲರ್ನ್ ಈಸಿಲಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಮತ್ತು ಅದರಲ್ಲಿ ನೀವು ಯಾವುದೇ ಸ್ಟಡಿ ಮೆಟೀರಿಯಲನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಇಂಗ್ಲೀಷ್ ವಿಷಯಕ್ಕೆ ಎಕ್ಸಾಮ್ ಪ್ರಿಪ್ರೇಷನನ್ನು ಮಾಡ್ಕೋಬಹುದು. ಈ ಮಾಡೆಲ್ ಕ್ವಶನ್ ಪೇಪರ್ ನೋಡೋದಾದರೆ ಹಿಯರ್ ದ ಫಸ್ಟ್ ಮೇನ್ 4 alternatives are given for each question. You have to choose the best alternative. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಕೊಡಲಾಗಿರುತ್ತೆ. ಇದರಲ್ಲಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಮೊದಲ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ದಟ್ ಈಸ್ ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್. ಕೈಂಡ್ನೆಸ್ ಈಸ್ ಎ ಗ್ರೇಟ್ ಹ್ಯೂಮನ್ ಕ್ವಾಲಿಟಿ ಅಂತ ಕೊಟ್ಟಿದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸನ್ನು ಆಲ್ರೆಡಿ ಕೊಟ್ಟಿರೋದ್ರಿಂದ ಈಸ್ ಇರ್ತಕ್ಕಂತಹ ಒಂದು ಆನ್ಸರ್ ಸಿ ಮತ್ತು ಡಿನಲ್ಲಿದೆ. ಸೆಂಟೆನ್ಸ್ ಪಾಸಿಟಿವ್ ಇದೆ, ಅಂದರೆ ಸೆಂಟೆನ್ಸಲ್ಲಿ ನಾಟ್ ಇಲ್ಲ, ಆದ್ದರಿಂದ ಈಸ್ನ ಮುಂದೆ ನಾಟ್ ಇರ್ತಕ್ಕಂತಹ ಒಂದು ಆಪ್ಷನ್ ಸಿ, ಇಸಂಟ್ ಇಟ್. ಕೈಂಡ್ನೆಸ್ ಅಂತಕ್ಕಂಥದ್ದು ಒಂದು ಗಂಡು ಅಥವಾ ಹೆಣ್ಣು ಅಲ್ಲ, ಇಟ್ ಈಸ್ ಒಂದು ನೌನ್, ನಾಮಪದ ಆಗಿದೆ, ಆದರೆ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಕೈಂಡ್ನೆಸ್ ಅಂತಕ್ಕಂಥದ್ದು. ಸೊ ಅದಕ್ಕೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂದಾಗ ಇಟ್ ಅಂತಕ್ಕಂತಹ ಪ್ರೊನೌನನ್ನು ನಾವು ಬಳಸ್ತೇವೆ. ಇನ್ನು ಎರಡನೇ ಕ್ವಶನನ್ನು ನೋಡೋದಾದರೆ ಲ್ಯಾಂಗ್ವೇಜ್ ಫಂಕ್ಷನ್. ರೀಡ್ ದಿ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಇಲ್ಲಿ ಅಂಡರ್ಲೈನ್ಡ್ ಸೆಂಟೆನ್ಸನ್ನು ನೋಡಿದಾಗ ಪ್ಲೀಸ್ ಅಲೋ ಮೀ ಟು ಹ್ಯಾವ್ ಎ ಲುಕ್ ಅಟ್ ಇಟ್, ದಯವಿಟ್ಟು ಅದನ್ನು ನೋಡೋದಕ್ಕೆ ನನಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದು. ದ ಆನ್ಸರ್ ಈಸ್ ಆಪ್ಷನ್ ಬಿ, ಸೀಕಿಂಗ್ ಪರ್ಮಿಷನ್. ಅನುಮತಿಗಾಗಿ ಕಾಯ್ತಾ ಇರ್ತಕ್ಕಂಥದ್ದು. ಹಾಗೆ ಮೂರನೆಯ ಒಂದು ಮಲ್ಟಿಪಲ್ ಚಾಯ್ಸ್ಗೆ ಹೋದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್, ದಟ್ ಈಸ್ ಇಫ್ ಕ್ಲಾಸನ್ನು ಕೊಟ್ಟಿದೆ. ರಾಕೇಶ್ ಅಲ್ಲಿ ಇಫ್ ಯು ಹ್ಯಾಡ್ ಬ್ರಾಟ್ ಇಟ್ ವಿ ಡ್ಯಾಶ್ ಟೇಕನ್ ನೈಸ್ ಫೋಟೋಗ್ರಾಫ್ಸ್ ಅಂತ ಇದೆ. ಇಫ್ ಯು ಹ್ಯಾಡ್ ಅಂತಕ್ಕಂಥದ್ದಲ್ಲಿ ಬಂದಿದೆ, ಪ್ಲಸ್ ವರ್ಬ್ 3 ಇರೋದ್ರಿಂದ ಇಫ್ ಕ್ಲಾಸ್ನಲ್ಲಿ ನಾವು ಮೇನ್ ಕ್ಲಾಸ್ಗೆ ಬಂದಾಗ ವಿ ವುಡ್ ಹ್ಯಾವ್ ಅನ್ನು ಬಳಸಬೇಕಾಗುತ್ತೆ. ವುಡ್ ಹ್ಯಾವ್ ಟೇಕನ್ ನೈಸ್ ಫೋಟೋಗ್ರಾಫ್ಸ್. ಇದು ಇಫ್ ಕ್ಲಾಸಲ್ಲಿ ಪ್ರೆಸೆಂಟ್ ಟೆನ್ಸ್ ಬಂದಾಗ ವಿಲ್, ಪಾಸ್ಟ್ ಟೆನ್ಸ್ ಬಂದಾಗ ವುಡ್, ಪರ್ಫೆಕ್ಟ್ ಟೆನ್ಸ್ ಬಂದಾಗ ವುಡ್ ಹ್ಯಾವ್ ಅನ್ನು ಬಳಸ್ತೇವೆ. ಇನ್ನು ನಾಲ್ಕನೇ ಮಲ್ಟಿಪಲ್ ಚಾಯ್ಸನ್ನು ನೋಡೋದಾದರೆ ಚೂಸ್ ದಿ ಇನ್ಫಿನಿಟಿವ್. ಈ ಕನ್ವರ್ಸೇಷನನ್ನು ಓದಿ. ಸ್ಟೂಡೆಂಟ್ ಸರ್, ವೈ ವಾಸ್ ಮಂಗಳಯಾನ್ ಲಾಂಚ್ಡ್. ಇಲ್ಲಿ ಮಂಗಳಯಾನ್ ವಾಸ್ ಲಾಂಚ್ಡ್ ಟು ಡೆವಲಪ್ ದ ಟೆಕ್ನಿಕ್ಸ್ ರಿಕ್ವೈರ್ಡ್ ಫಾರ್ ಡಿಸೈನಿಂಗ್, ಪ್ಲಾನಿಂಗ್ ಆ್ಯಂಡ್ ಆಪರೇಷನ್ಸ್ ಆಫ್ ಆನ್ ಇಂಟರ್ ಪ್ಲಾನೆಟರಿ ಮಿಷನ್ ಅಂತ ಇದೆ. ಇಲ್ಲಿ ಇನ್ಫಿನಿಟಿವ್ ಅಂದಾಗ 2 + ವರ್ಬ್ 1. ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ಗಳನ್ನು ನೋಡಿ. ಲಾಂಚ್ಡ್, ರಿಕ್ವೈರ್ಡ್, ಪ್ಲಾನಿಂಗ್ ಇವೆಲ್ಲವೂ ಸಹ ನಮಗೆ 2 + ವರ್ಬ್ 1 ಸಿಗೋದಿಲ್ಲ. ಅಲ್ಲಿ ಡೆವಲಪ್ 2 + ವರ್ಬ್ 1 ಕೊಡ್ತಾ ಇದೆ. ಇಲ್ಲಿ ಲಾಂಚ್ಡ್, ರಿಕ್ವೈರ್ಡ್, ಪ್ಲಾನಿಂಗ್ ಇವೆಲ್ಲವೂ ಏನಾಗಿರುತ್ತೆ, ನಾನ್ ಫೈನೈಟ್ ಆಗಿರುತ್ತೆ. ಇನ್ನು ಫಿಫ್ತ್ ಕ್ವಶನ್ಗೆ ಬಂದಾಗ ಹಿಯರ್ ಕೊಲೋಕೇಟಿವ್ ಈಸ್ ಗಿವನ್. ಕಾಮನ್ಗೆ ಕೊಲೋಕೇಟಿವ್ ವರ್ಡ್ ಕಾಮನ್ ಸೆನ್ಸ್. ದೆನ್ ಸಿಲೆಬಲ್ಸನ್ನು ಕೊಟ್ಟಿದೆ. ಚೂಸ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllables. 2 syllables ಇರೋದು. ಈಗ ಪ್ರಿನ್ಸಿಪಲ್, ಪ್ರಿನ್ಸಿಪಲ್ 3 ಇದೆ, ಸ್ಟೂಡೆಂಟ್ 2 ಇದೆ, ಡೆವೆಲಪ್ 3 ಇದೆ, ಎಕ್ಸಾಮೈನ್ 3 ಇದೆ. ಸ್ಟೂಡೆಂಟಲ್ಲಿ ಮಾತ್ರ 2 syllables ಇದೆ. ಸ್ಟೂಡೆಂಟ್ 2 syllables ಇದೆ. ಹಾಗೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ವೆನ್ ವಿ ವರ್ ವೇಟಿಂಗ್ ಇನ್ ದ ರೈಲ್ವೆ ಸ್ಟೇಷನ್ ದ ಟೈಮ್ ಆಫ್ ಡ್ಯಾಶ್ ಅರೈವ್ ಆಫ್ ದ ಟ್ರೈನ್ ವಾಸ್ ಅನೌನ್ಸ್ಡ್. The time of arrival of the train was announced. Next, fill in the blanks.
fill in the blank with the correct article. The cow is dash useful animal. The cow is a useful animal. ಇಲ್ಲಿ ಯೂಸ್ಫುಲ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿದೆ. ಸೊ ಇಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ ಎ ಅನ್ನು ಬಳಸ್ತೀವಿ. ಯೂಸ್ಫುಲ್ ಅನ್ನೋದು ಕಾನ್ಸೋನೆಂಟ್ ಸೌಂಡ್ ಯು ಬರ್ತಾ ಇದೆ. ನೀವು ಕನ್ನಡದಲ್ಲಿ ಓದಬೇಕಾದ್ರೆ ಯೂಸ್ಫುಲ್ ಅಂದರೆ ಯಾವನ್ನ ಯಾ ಬಳಸ್ತೀವಿ. ಸೊ ಅದು ಕಾನ್ಸೋನೆಂಟ್ ವ್ಯಂಜನ ಆಗಿರೋದ್ರಿಂದ ಎ ಅನ್ನು ಇಲ್ಲಿ ಆರ್ಟಿಕಲ್ ಆಗಿ ಬಳಸ್ತೇವೆ. ಇನ್ನು 9ನೇ ಪ್ರಶ್ನೆ ನೋಡೋದಾದರೆ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ದ ಪಿಕಾಕ್ ಈಸ್ ಎ ಬ್ಯೂಟಿಫುಲ್ ಬರ್ಡ್. ಬ್ಯೂಟಿಫುಲ್ ಅಂತಕ್ಕಂಥ ಗುಣ, ಒಂದು ಸುಂದರವಾದ ಪಕ್ಷಿ. ಸೊ ಆ ಪಿಕಾಕ್ನ ಗುಣವನ್ನು ಹೇಳ್ತಾ ಇರೋದ್ರಿಂದ ಇಟ್ ಈಸ್ ಅಡ್ಜೆಕ್ಟಿವ್. ನೆಕ್ಸ್ಟ್, fill in the blanks using suitable linker. Vinay said running. Catch me you can ಅಂತ ಇದೆ. ಅಲ್ಲಿ ಕರೆಕ್ಟ್ ಆದ ಲಿಂಕರ್ ಕ್ಯಾಚ್ ಮೀ ಇಫ್ ಯು ಕ್ಯಾನ್. fill in the blank with suitable preposition. Vikram goes to school dash bus ಅಂತಿದೆ. The right answer is by bus. ಆನಂತರ 12th question. Fill in the blank with appropriate tense form of verb given in bracket. Chetan dash B plus award the prize in painting competition last year. ಲಾಸ್ಟ್ ಇಯರ್ ಅಂದಾಗ ಪಾಸ್ಟ್ ಟೆನ್ಸ್ ಬಂದಿದೆ. ಚೇತನ್ ಸಿಂಗ್ಯುಲರ್ ಇರೋದ್ರಿಂದ ಬಿ ಫಾರಮ್ ವಾಸ್. ಅಲ್ಲಿ ವಾಸ್ ಬಳಸಿರೋದ್ರಿಂದ ಮುಂದೆ ಬರ್ತಕ್ಕಂಥ ಅವಾರ್ಡ್ ಅಂತಕ್ಕಂಥದ್ದು ಅವಾರ್ಡೆಡ್. ಸೊ ಚೇತನ್ ವಾಸ್ ಅವಾರ್ಡೆಡ್ ದ ಫಸ್ಟ್ ಪ್ರೈಸ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್. ನೆಕ್ಸ್ಟ್ 13th ಕ್ವಶನ್. 13th ಅನ್ನು ನೋಡೋದಾದರೆ, ಯೂಸ್ ದಿ ವರ್ಡ್ ಆನ್ಸರ್ ಆ್ಯಸ್ ಎ ವರ್ಬ್ ಇನ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಆಫ್ ಯುವರ್ ಓನ್. ಇಲ್ಲಿ ಆನ್ಸರ್ ಅಂತಕ್ಕಂಥದ್ದನ್ನ ವರ್ಬ್ ಆಗಿ ಬಳಸಬೇಕು. ಅಂದರೆ ಇದನ್ನು ಸರಳವಾಗಿ ಉತ್ತರ ಬರೆಯೋದಕ್ಕೆ ಈ ರೀತಿ ಪ್ರಶ್ನೆ ಬಂದಾಗ ಕೊಟ್ಟಿರ್ತಕ್ಕಂಥ ಒಂದು ಪದವನ್ನು ವರ್ಬ್ ಅಂತ ಬಳಸಬೇಕಾದ್ರೆ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರುತ್ತಲ್ವ, ಹಾಗೆ ಈ ಒಂದು ಸೆಂಟೆನ್ಸ್ಗಳನ್ನು ಗಮನಿಸಿ. ಐ ಆನ್ಸರ್ಡ್ ದಿ ಕ್ವಶನ್, ಶಿ ಆನ್ಸರ್ಸ್ ದಿ ಕ್ವಶನ್, ಐ ಆನ್ಸರ್ ಟು ಯುವರ್ ಕ್ವಶನ್. ಆನ್ಸರ್ ಎಲ್ಲ ಒಂದು ವಾಕ್ಯಗಳಲ್ಲಿ ವರ್ಬ್ ಕ್ರಿಯಾಪದವಾಗಿ ಇದನ್ನು ಬಳಸಿದ್ದೇನೆ. ಯು ಕ್ಯಾನ್ ರೈಟ್ ಮೆನಿ ಸೆಂಟೆನ್ಸಸ್. ಓಕೆ, ಐ ಆಮ್ ಆನ್ಸರಿಂಗ್ ದಿ ಕ್ವಶನ್, ವಿ ಆರ್ ಆನ್ಸರಿಂಗ್ ದಿ ಕ್ವಶನ್ ಪೇಪರ್. ING ಫಾರಮಲ್ಲೂ ಸಹ ಇದನ್ನು ನಾವು ವರ್ಬ್ ಆಗಿ ಬರೀಬಹುದು. ಅದೇ ನೌನ್ ಆಗಿ ಬರೀರಿ ಅಂದರೆ ಅದನ್ನು ಸಬ್ಜೆಕ್ಟ್ ಪ್ಲೇಸಲ್ಲಿ ಅಥವಾ ಆಬ್ಜೆಕ್ಟ್ ಪ್ಲೇಸಲ್ಲಿ ಆನ್ಸರ್ ಬರೋ ರೀತಿ ಬರೀಬೇಕಾಗುತ್ತೆ. ನೆಕ್ಸ್ಟ್, ಚೇಂಜ್ ಇನ್ ಟು ಸೂಪರ್ಲೇಟಿವ್ ಡಿಗ್ರಿ ಕೊಟ್ಟಿದ್ದಾರೆ. ಮೌಂಟ್ ಎವರೆಸ್ಟ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಪೀಕ್. ಇಲ್ಲಿ ಪೀಕನ್ನು ಗಮನಿಸಿ, ಇದು ಸಿಂಗ್ಯುಲರ್ ಇರೋದ್ರಿಂದ ಇದಕ್ಕೆ ನಾವು ಸೂಪರ್ಲೇಟಿವ್ ಡಿಗ್ರಿ ಮಾಡಬೇಕಾದ್ರೆ ಮೌಂಟ್ ಎವರೆಸ್ಟ್ ಈಸ್ ದಿ ಟಾಲೆಸ್ಟ್ ಪೀಕ್ ಅಂತ ಮಾಡಬೇಕಾಗತ್ತೆ. ಅದೇ ಇಲ್ಲಿ ಪೀಕ್ ಅನ್ನೋದು ಪ್ಲೂರಲಲ್ಲಿ ಪೀಕ್ಸ್ ಅಂತ ಬಂದಿದ್ದರೆ ಅಲ್ಲಿ ಮೆನಿ ಅದರ್ ಪೀಕ್ಸ್ ಅಂತ ಬರ್ತಾ ಇತ್ತು. ಆಗ ಇದನ್ನು ನಾವು ಮಾಡಬೇಕಾದ್ರೆ ಮೌಂಟ್ ಎವರೆಸ್ಟ್ ಈಸ್ ಒನ್ ಆಫ್ ದಿ ಟಾಲೆಸ್ಟ್ ಪೀಕ್ಸ್ ಅಂತ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪೀಕ್ ಅನ್ನೋ ಸಿಂಗ್ಯುಲರ್ ಇರೋದ್ರಿಂದ ಮೌಂಟ್ ಎವರೆಸ್ಟ್ ಈಸ್ ದಿ ಟಾಲೆಸ್ಟ್ ಪೀಕ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಬಂದಾಗ, ಎಡಿಸನ್ ಇನ್ವೆಂಟೆಡ್ ದಿ ಎಲೆಕ್ಟ್ರಿಕ್ ಬಲ್ಬ್. ಇಲ್ಲಿ ದ ಎಲೆಕ್ಟ್ರಿಕ್ ಬಲ್ಬ್ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸ್ಗೆ ಬರೆದಾಗ ಇಲ್ಲಿ ಇನ್ವೆಂಟೆಡ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಎಲೆಕ್ಟ್ರಿಕ್ ಬಲ್ಬ್ ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ಅನ್ನು ಹೆಲ್ಪಿಂಗ್ ವರ್ಬ್ ಬಳಸ್ತೇವೆ. ಇನ್ವೆಂಟೆಡ್ಗೆ ವರ್ಬ್ 3 ಇನ್ವೆಂಟೆಡ್ ಬೈ ಎಡಿಸನ್. ಆ್ಯಂಡ್ ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಇದು ರಿಪೋರ್ಟೆಡ್ ಸ್ಪೀಚ್ ಮೀನ್ಸ್ ಇಂಡೈರೆಕ್ಟ್ ಸ್ಪೀಚ್ಗೆ ಇಲ್ಲಿ ನಾನು ಅಂಡರ್ಲೈನ್ಡ್ ಸೆಂಟೆನ್ಸ್ ಜೊತೆಗೆ ಫುಲ್ ಕನ್ವರ್ಸೇಷನನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಿದ್ದೇನೆ. ವಾಸಿಂ ಆಸ್ಕ್ಡ್ ವಾಸು ವಾಟ್ ಹಿಸ್ ಹಾಬಿ ವಾಸ್. ಇದು ಮೊದಲನೇ ಸೆಂಟೆನ್ಸ್. ಅಂಡರ್ಲೈನ್ಡ್ ಸೆಂಟೆನ್ಸ್, ವಾಸು ರಿಪ್ಲೈಡ್ ದ್ಯಾಟ್ ಹಿಸ್ ಹಾಬಿ ವಾಸ್ ರೈಟಿಂಗ್ ಪೊಯಮ್ಸ್. ಇಲ್ಲಿ ಮೈ ಹಾಬಿ ಅಂತಿದೆ. ಮೈ ಅಂತ ಹೇಳ್ತಾ ಇರೋದು ವಾಸು ಆಗಿರೋದ್ರಿಂದ ಗಂಡು. ಸೊ ಹಿಸ್ ಹಾಬಿ, ಅವನ ಹಾಬಿ ರೈಟಿಂಗ್ ಪೊಯಮ್ಸ್, ಪದ್ಯಗಳನ್ನು ಬರೆಯುವುದಾಗಿತ್ತು. ಹಿಸ್ ಹಾಬಿ ವಾಸ್ ರೈಟಿಂಗ್ ಪೊಯಮ್ಸ್. ಇನ್ನು 17th ಕ್ವಶನ್ಗೆ ಬಂದಾಗ ಇಟ್ ಈಸ್ ಎಡಿಟಿಂಗಲ್ಲಿ ಕೊಡ್ತಾರೆ. ಈ ಕೊಟ್ಟಿರ್ತಕ್ಕಂಥ ಲೈನನ್ನು ನಾವು ಪೂರ್ತಿ ಬರೀಬೇಕಾದ್ರೆ ಏನು ಕರೆಕ್ಷನ್ಸ್ ಆಗಿದ್ದನ್ನು ರೀರೈಟ್ ಮಾಡಿ ಕರೆಕ್ಟಾಗಿ ಬರೀಬೇಕಾಗುತ್ತೆ. ಐ ವಾಸ್ ಗೋಯಿಂಗ್ ಹೋಮ್ ಎಸ್ಟರ್ಡೇ ಈವ್ನಿಂಗ್, ಆಲ್ ಆಫ್ ಎ ಸಡನ್ ಇಟ್ ಸ್ಟಾರ್ಟ್ ರೈನಿಂಗ್, ಐ ಹ್ಯಾಡ್ ನೋ ಅಂಬ್ರೆಲಾ ಆ್ಯಂಡ್ ವಾಸ್ ಡ್ರೆಂಚ್ಡ್ ಕಂಪ್ಲೀಟ್ಲಿ. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಿದೆ. ಐ ವಾಸ್ ಗೋಯಿಂಗ್ ಹೋಮ್ ಎಸ್ಟರ್ಡೇ ಅಂದಾಗ ಇದು ಪಾಸ್ಟ್ ಟೆನ್ಸಲ್ಲಿದೆ. ಆಲ್ ಆಫ್ ಎ ಸಡನ್ ಇಟ್ ಸ್ಟಾರ್ಟ್ ರೈನಿಂಗ್, ಸ್ಟಾರ್ಟ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಸೊ ಅಲ್ಲಿ ಬರಬೇಕಾಗಿದ್ದೇನು, ಇಟ್ ಸ್ಟಾರ್ಟೆಡ್ ರೈನಿಂಗ್. ಓಕೆ, ಇಟ್ ಸ್ಟಾರ್ಟೆಡ್ ರೈನಿಂಗ್ ಅಂತ ಬರಬೇಕಾಗಿತ್ತು. ಆ್ಯಂಡ್ ನೆಕ್ಸ್ಟ್, ಐ ಹ್ಯಾಡ್ ನೋ ಅಂಬ್ರೆಲಾ. ಅಂಬ್ರೆಲಾದಲ್ಲಿ ನೋಡಿ ಎ ಕೊಟ್ಟಿದ್ದಾರೆ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ಅಲ್ಲಿ ಬರಬೇಕಾಗಿದ್ದು ಯು, ಅಂಬ್ರೆಲ್ಲಾ. ಇದು ಎಡಿಟಿಂಗ್. ನೆಕ್ಸ್ಟ್ 18th ಕ್ವಶನ್ನಿಂದ ನಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಈಗಾಗಲೇ ನಾನು ಅಂಬೇಡ್ಕರ್ ಲೆಸನ್
ಮತ್ತು ಹೀರೋ ಲೆಸನ್ನಿಂದ ಹಿಡಿದು ಎಲ್ಲ ಲೆಸನ್ಸು ಮತ್ತು ಪೊಯಮ್ಸು ಯಾವ ಒಂದು ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ಮಾಡಲ್ಸನ್ನು ಇಟ್ಕೊಂಡು ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದ್ದೇನೆ. ಅದರಲ್ಲಿ ಅಂಬೇಡ್ಕರ್ ಲೆಸನ್ನಿಂದ 2 ಮಾರ್ಕ್ಸ್ ಕ್ವಶನ್ಸ್ 2 ಬರುತ್ತೆ, 4 ಅಂಕಕ್ಕೆ ಅಂತ ಆ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಹ ಕೊಟ್ಟಿದ್ದೇನೆ. ಈ 2 ಇಂಪಾರ್ಟೆಂಟ್ ಕ್ವಶನ್ ಆ ವಿಡಿಯೋದಲ್ಲಿ ಇರುತ್ತೆ. ಇಲ್ಲಿ ಗಿವ್ ಸಮ್ ಇನ್ಸ್ಟೆನ್ಸಸ್ ದಟ್ ಅಂಬೇಡ್ಕರ್ ವಾಸ್ ಎ ವೆರಾಷಿಯಸ್ ರೀಡರ್. ಸೊ ಅದಕ್ಕೆ ಉತ್ತರ, ಥ್ರೂಔಟ್ ಹಿಸ್ ಲೈಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎ ವೆರಾಷಿಯಸ್ ರೀಡರ್. He had an insatiable thirst for books. He bought books by curtailing his daily needs. In New York, he purchased about 2,000 old books, and at the time of second round table conference in London, he bought so many books that they had to be sent to India in 32 boxes. Next, what made Nehru choose Dr. B. R. Ambedkar as the law minister of India? Ambedkar had a great skill in law and legislation. He had the vision of social justice. Therefore, Nehru chose him to be law minister of India. ನೆಕ್ಸ್ಟ್ 2 ಪ್ರಶ್ನೆಗಳು ಕನ್ಸರ್ಟ್ ಲೆಸನ್ನಿಂದ ಬರುತ್ತೆ. ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್, ಜಸ್ಟಿಫೈ. ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್ ಆ್ಯಂಡ್ ಫಾಸ್ಟೆಸ್ಟ್ ರನ್ನರ್. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ಸಿತಾರ್ ಆ್ಯಂಡ್ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟೂನ್ಸ್. ಇದು ಉತ್ತರ ಆಗುತ್ತೆ. ಹೌ ಡಿಡ್ ದ ಫ್ಯಾಮಿಲಿ ಮೆಂಬರ್ಸ್ ಟೇಕ್ ಕೇರ್ ಆಫ್ ಅನಂತ್ ವಿತೌಟ್ ವಾಯ್ಸಿಂಗ್ ದೇರ್ ಫಿಯರ್ಸ್ ಅಂತ ಇದೆ. ಹಿಯರ್ ದೇ ಲಾಫ್ಡ್, ಟಾಕ್ಡ್ ಆ್ಯಂಡ್ ಸರೌಂಡೆಡ್ ಅನಂತ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ. They fulfilled his every need and they indulged with him. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ಪೊಯಮ್ಸಿಂದ 2 ಮಾರ್ಕ್ಸ್ ಕ್ವಶನ್ ಬರ್ತಕ್ಕಂಥದ್ದು ಜಾಜ್ ಪ್ಲೇಯರಿಂದ. ಅಕಾರ್ಡಿಂಗ್ ಟು ದ ಪೊಯೆಟ್, ಹೌ ಡಸ್ ದ ಜಾಜ್ ಪ್ಲೇಯರ್ ಯೂಸ್ ಇಸ್ ಸ್ಯಾಕ್ಸಫೋನ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಆನ್ಸರ್, ಜಾಜ್ ಪ್ಲೇಯರ್ ಲಿಫ್ಟ್ಸ್ ದಿಸ್ ಸ್ಯಾಕ್ಸಫೋನ್ ಟು ಹಿಸ್ ಲಿಪ್ಸ್. ಸಡನ್ಲಿ he is filled with a new life. He is no longer an ordinary man. He is like a bird flying higher and higher, totally lost in the beautiful music he produces. ಇದು right answer for this question. Next, the students' march was unusual. How? ಇದು ನಾರಾಯಣಪುರ ಇನ್ಸಿಡೆಂಟಿಂದ ನಿಮಗೆ ಈ ಬಾರಿ 2 ಪ್ರಶ್ನೆಗಳು ಬರುತ್ತೆ. ಅಲ್ಲಿ ಮೊದಲನೇ ಪ್ರಶ್ನೆ, ದ ಸ್ಟೂಡೆಂಟ್ ಮಾರ್ಚ್ ವಾಸ್ ಅನ್ಯೂಶುವಲ್. ಅದು ಒಂದು ಅಸಾಮಾನ್ಯವಾಗಿತ್ತು. ಹೇಗೆ ಅಂದಾಗ, ಇಟ್ ವಾಸ್ ಅನ್ಕಾಮನ್ ಬಿಕಾಸ್ ದೇ ವಾಕ್ಡ್ ಸೈಲೆಂಟ್ಲಿ ವಿತೌಟ್ ಶೌಟಿಂಗ್ ಸ್ಲೋಗನ್ಸ್ ಆರ್ ಬಿಹೇವಿಂಗ್ in a violent manner. Even though there were policemen, they marched as if the policemen did not exist. There were no slogans. They walked very silently. And second question, how did the sub-inspector Patil help Mohan's family? Patil, the sub-inspector, came to Mohan's house to inform about the police raid, and he asked them to give the printing machine. Once raid is over, he will give it back. ಇದು ನಾರಾಯಣಪುರ ಇನ್ಸಿಡೆಂಟಿಂದ ಬಂದಿರತಕ್ಕಂತಹ ಪ್ರಶ್ನೆಗಳಾಗಿದೆ. ನೆಕ್ಸ್ಟ್, ಆನ್ ದ ಟಾಪ್ ಆಫ್ ದ ವರ್ಲ್ಡ್, ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಹರ್ಸೆಲ್ಫ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್? ಡಿಕ್ಕಿ ಡೋಲ್ಮಾ ಪ್ರಿಪೇರ್ಡ್ ಹರ್ಸೆಲ್ಫ್ ಫಾರ್ ವೆಂಚರ್ ಆಫ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್ by joining the newly opened mountaineering institute in Manali. She took up the basic training at the institute and worked with dedication and determination. She got A grade and was selected by All India Expedition to Mount Everest. Second question, Ali Anif was a young man with varied talents and interests. Justify. Anif was dabbed in art, sketched very well, made beautiful cards out of waste materials. He read great deal and developed playing drums. That is why the officers at Raj Rifles made him get all his instruments from Delhi and form the music group Anif 7. ಇವು 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಇನ್ನು 5th ಮೇನ್ಗೆ ಬಂದಾಗ 25th ಕ್ವಶನ್, ದಟ್ ಈಸ್ 3 ಮಾರ್ಕ್ಸ್ ಕ್ವಶನ್. ಒಂದು ಕ್ವಶನ್ ಲೆಸನ್ಸಿಂದ, ಇನ್ನೊಂದು ಕ್ವಶನ್ ಪೊಯಮ್ಸಿಂದ ಕೇಳ್ತಾರೆ. ಇಲ್ಲಿ ಲೆಸನ್ಸಿಂದ ಎ ಹೀರೋ ಪಾಠದಿಂದ ಕೇಳಿದ್ದಾರೆ. ನರೇಟ್ ಸ್ವಾಮಿಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. Swami crept under the bench, shut his eyes light and covered himself with blankets. Soon he fell asleep. He began to have a nightmare that the tiger was chasing him. He tried to escape. He groaned in despair. He put his hand out to feel his granny's presence, but he touched wooden leg of the bench. He moved to the edge of the bench and thought that devil would pull him out and tear him. As it came near, he crawled and hugged and used his teeth on it like mortal weapon. Swami had a dreadful experience under the bench. ಈ ರೀತಿಯಾಗಿ 3 ಮಾರ್ಕ್ಸ್ ಕ್ವಶನ್ ಹೀರೋ ಪಾಠದಿಂದ ಬರುತ್ತೆ. ಅದಾದ ನಂತರ ಈ ಪೊಯಮಿಂದ 3 ಮಾರ್ಕ್ಸ್ ಕ್ವಶನ್ ಬಂದು
ಸಾಂಗ್ ಆಫ್ ಇಂಡಿಯಾದಿಂದ ಕೇಳಿದ್ದಾರೆ. ಡಿಸ್ಕ್ರೈಬ್ ದ ಪೊಯೆಟ್ಸ್ ವಿಷನ್ ಆಫ್ ಹಿಸ್ ಮದರ್ಲ್ಯಾಂಡ್ ಅಂತ. ದ ಪೊಯಮ್ ಸಾಂಗ್ ಆಫ್ ಇಂಡಿಯಾ ವಾಸ್ ರಿಟನ್ ಬೈ ಕೆ ಗೋಕಾಕ್. ದ ಪೊಯಮ್ ಈಸ್ ಲೈಕ್ ಡೈಲಾಗ್ ಬಿಟ್ವೀನ್ ಮದರ್ ಇಂಡಿಯಾ ಆ್ಯಂಡ್ ದ poet. In this poem, the poet wants to present glorious picture of the past and also wishes to paint India's natural beauty. As Indians, we can rightly be proud of our country's natural beauty, its rich culture, heritage, its ancient wisdom. It is glorious freedom struggle and industrial progress. At the same time, we should not ignore the numerous ills affecting our motherland like poverty, disease, environmental degradation. ಈ ರೀತಿಯಾಗಿ ಇದಕ್ಕೆ ಆನ್ಸರ್ನ ಬರಿತಾ ಹೋಗಬೇಕಾಗತ್ತೆ. ಇನ್ನು ignorance, illiteracy, unemployment, caste and class conflicts and the 100 forms of exploitation. We should try to eradicate them as far as possible. As a poet said, our mother India has to write the book of our destiny, cancelling all our sorrow. Tomorrow should be clear dawn. Our nightmare should flood in the night. We have to write our bright future. ಇದು 3 ಮಾರ್ಕ್ಸ್ ಕ್ವಶನ್ಸ್ ಆಗುತ್ತೆ. ಆ ನಂತರ ಬರ್ತಕ್ಕಂಥದ್ದು ಎಕ್ಸ್ಟ್ರಾಕ್ಟ್ 6th ಮೇನಲ್ಲಿ 27th ಕ್ವಶನ್. ಪ್ಲೀಸ್ ಹೆಲ್ಪ್ ಮೀ ಟೇಕರ್ ಟು ಎ ಹಾಸ್ಪಿಟಲ್. ಇದು ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಬಂದಿದೆ. ಹೂ ಈಸ್ ರಿಕ್ವೆಸ್ಟಿಂಗ್ ಹಿಯರ್ ಅಂದಾಗ ಬಲೇಶ್ವರ್ ಈಸ್ ರಿಕ್ವೆಸ್ಟಿಂಗ್ ಹಿಯರ್. ಹೂ ಶುಡ್ ಬಿ ಟೇಕನ್ ಟು ಹಾಸ್ಪಿಟಲ್? ಯು ಶುಡ್ ಟೇಕ್ ರೋಮಾ ಟು ಹಾಸ್ಪಿಟಲ್. ವೈ ಶುಡ್ ಶಿ ಬಿ ಟೇಕನ್ ಟು ಹಾಸ್ಪಿಟಲ್? ಯಾಕೆ ಅವಳನ್ನು ಕರ್ಕೊಂಡು ಹೋಗಬೇಕು ಅಂದಾಗ ಶಿ ವಾಸ್ ಫೆಲ್ ಡೌನ್ ಫ್ರಮ್ ಮೂವಿಂಗ್ ಟ್ರೈನ್ ಆ್ಯಂಡ್ ಇಂಜ್ಯೂರ್ಡ್. ನೆಕ್ಸ್ಟ್ 28th ಕ್ವಶನನ್ನು ನೋಡೋದಾದರೆ ಎಕ್ಸ್ಟ್ರಾಕ್ಟ್ ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಇದು ಜೆಂಟ್ಲ್ಮೆನ್ ಆಫ್ ರಿಯೋ ಎನ್ ಮೀಡಿಯಾದಿಂದ. ಹೂ ಈಸ್ ದ ಸ್ಪೀಕರ್ ಅಂದಾಗ ಡಾನ್ ಅನ್ಸೆಲ್ಮೋ. ನಾನು ಆ ಮರಗಳನ್ನು ಅವರಿಗೆ ಮಾಡಿಲ್ಲ. ಹೂ ಈಸ್ ದೆಮ್ ಮೆನ್ಷನ್ಡ್ ಇಯರ್? ಅವರಿಗೆ ಅಂದಾಗ ಯಾರಿಗೆ? ಅಮೇರಿಕನ್ಸ್. ವೈ ಡಿಡ್ ನಾಟ್ ದ ಸ್ಪೀಕರ್ ಸೆಲ್ ದ ಟ್ರೀಸ್? ಇಲ್ಲಿ ಆ ಡಾನ್ ಅನ್ಸೆಲ್ಮೋ ಯಾಕೆ ಮರಗಳನ್ನು ಮಾರಿಲ್ಲ? ಹಿ ಥಾಟ್ ದ ಟ್ರೀಸ್ ಬಿಲಾಂಗ್ಸ್ ಟು ಚಿಲ್ಡ್ರನ್ ಆಫ್ ದ ವಿಲೇಜ್. ಯಾಕಂದರೆ ಡಾನ್ ಅನ್ಸೆಲ್ಮೋ ಆ ಮರಗಳನ್ನು ಮಕ್ಕಳಿಗಾಗಿ ಬೆಳೆಸಿರ್ತಾರೆ. ಸೊ ಆ ಮರಗಳು ಮಕ್ಕಳಿಗೆ ಸೇರಿದ್ದು ಅಂತ ಅಂದ್ಕೊಂಡಿರ್ತಾರೆ. ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಇಟ್ ಈಸ್ ಫ್ರಮ್ ದ ಲೆಸನ್ ಕಲರ್ಸ್ ಆಫ್ ಸೈಲೆನ್ಸ್. ಮೈ ಸನ್ ಈಸ್ ನಾಟ್ ಡಮ್ ಸರ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಸತೀಶ್ ಫಾದರ್ ಅವತಾರ್ ನಾರಾಯಣ್. Whom was this said? ಯಾರಿಗೆ ಹೇಳಿದ್ರು? He said to headmaster of Satish school. Next, what made the speaker say so? The school refused Satish admission for the school. ಇದು ಕಲರ್ಸ್ ಆಫ್ ಸೈಲೆನ್ಸ್ ಇಂದ ನಿಮಗೆ ಕೊಟ್ಟಿರ್ತಕ್ಕಂತಹ ಒಂದು ಎಕ್ಸ್ಟ್ರಾಕ್ಟ್ ಆಗಿದೆ. ಆ್ಯಂಡ್ ಲಾಸ್ಟ್ ಎಕ್ಸ್ಟ್ರಾಕ್ಟ್ ಯು ಸೇ ಯು ಓನ್ ಮೀ ಐ ವೇಟ್. ಇದು ಐ ಆಮ್ ದ ಲ್ಯಾಂಡ್ ಪೊಯಮಿಂದ ಬಂದಿರತಕ್ಕಂಥದ್ದು. ಹೂ ಈಸ್ ದ ಸ್ಪೀಕರ್ ಹಿಯರ್ ಅಂದಾಗ ದ ಲ್ಯಾಂಡ್. ಹೂ ಈಸ್ ಯು ರೆಫರ್ ಟು? ಯು ಅಂದಾಗ ದ ಪೀಪಲ್ ಆನ್ ದ ಅರ್ತ್. ವಾಟ್ ಕ್ವಾಲಿಟಿ ಆಫ್ ಸ್ಪೀಕರ್ ಡಸ್ ದ ಟರ್ಮ್ ಐ ವೇಟ್ ಶೋಸ್? ಐ ವೇಟ್ ಶೋಸ್ ಪೇಷನ್ಸ್. ಇನ್ನು 7th ಮೇನನ್ನು ನೋಡೋದಾದರೆ ಇಲ್ಲಿ 7th ಮೇನಲ್ಲಿ ಒಂದು ಪ್ರೊಫೈಲ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ನೇಮ್ ನೀರಜ್ ಚೋಪ್ರಾ, ದೆನ್ ಡೇಟ್ ಆಫ್ ಬರ್ತ್ 24th December 1997, ಪ್ಲೇಸ್ ಹರಿಯಾಣ ಇಂಡಿಯಾ, ಎಜುಕೇಷನ್ DAV ಕಾಲೇಜ್ ಚಂಡೀಗಢ, nationality Indian, profession Subedar in Indian Army, achievements gold medal in javelin throw in 2020 Tokyo Olympics, 2018 Asian Olympics, etc. Highest world ranking achieved for javelin throw on 11th August 2021. ಇದಕ್ಕೆ ಪ್ರೊಫೈಲ್ ರೈಟಿಂಗನ್ನು ಬರಿಬೇಕಾದರೆ ಈ ರೀತಿಯಾಗಿ ಬರಿಬೇಕಾಗುತ್ತೆ. ದಿಸ್ ಈಸ್ ದ ಪ್ರೊಫೈಲ್ ಆಫ್ ನೀರಜ್ ಚೋಪ್ರಾ. ಹಿಸ್ ಡೇಟ್ ಆಫ್ ಬರ್ತ್ ಈಸ್ 24th December 1997. His place is Haryana in India. He completed his education in DAV College, Chandigarh. His nationality is Indian. His profession is Subedar in Indian Army. His achievements are gold medal in javelin throw in 2020 Tokyo Olympics, 2018 Asian Olympics, etc. His highest world ranking is achieved for javelin throw 11th August 2021. He awarded Vishishta Seva Medal. ಈ ರೀತಿ ಪ್ರೊಫೈಲ್ ರೈಟಿಂಗನ್ನು ಬರಿಬೇಕಾಗುತ್ತೆ. ಇದು ಒಂದು ಪ್ರೊಫೈಲ್ ರೈಟಿಂಗ್ ಫಾರ್ ನೀರಜ್ ಚೋಪ್ರಾ. ಆ್ಯಂಡ್ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ದಟ್ ಈಸ್ ಡೆವಲಪ್ ಎ ಸ್ಟೋರಿ ಯೂಸಿಂಗ್ ದ ಕ್ಲೂಸ್. ಈ ಕ್ಲೂಸನ್ನು ನೋಡಿ ಒಂದು ಸ್ಟೋರಿಯನ್ನು ಬರಿಬೇಕಾಗತ್ತೆ. ಇಲ್ಲಿ ಆ ಒಂದು ಸ್ಟೋರಿಯನ್ನು ಕೊಟ್ಟಿರ್ತೇನೆ. ಸಿ ದ ಸ್ಟೋರಿ ಟಾರ್ಟೈಸ್ ಆ್ಯಂಡ್ ಹೇರ್ ಗುಡ್ ಫ್ರೆಂಡ್ಸ್. ಟಾರ್ಟೈಸ್ known for his speed, hair as fast speed, hair makes
fun of tortoise, challenges him, referee selected race, start here, over ಕಾನ್ಫಿಡೆಂಟ್ ಅಂತ ಇದೆ. ಸೊ ಇಲ್ಲಿ ಈ ಒಂದು ಕಥೆಯನ್ನು ನೋಡೋದಾದರೆ, ಒನ್ಸ್ ದೇರ್ ಲಿವ್ಡ್ ಎ ರ್ಯಾಬಿಟ್ ಆರ್ ಹೇರ್, ಒನ್ಸ್ ದೇರ್ ಲಿವ್ಡ್ ಎ ಹೇರ್ ಆ್ಯಂಡ್ ಟಾರ್ಟೈಸ್ ಇನ್ ದ ಫಾರೆಸ್ಟ್. ದ ರ್ಯಾಬಿಟ್ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಸ್ಪೀಡ್. He made fun of the tortoise for his slow speed. The tortoise challenged the hare to have a race with him. The hare accepted the challenge. The race started. The crow was the referee. The hare ran very fast. The tortoise was left much behind. The hare stopped to take rest under the tree. He fell asleep. The tortoise passed him and reached the winning spot. The hare woke up and ran as fast as he could. He saw that the tortoise was already there at the winning spot. ಈ ಒಂದು ಕಥೆಯನ್ನು ನೀವು ಆ ಕ್ಲೂಸನ್ನು ನೋಡಿ ನಿಮ್ಮದೇ ಆಗಿರ್ತಕ್ಕಂಥ ಕಥೆಯನ್ನು ಇಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಒನ್ ಈಸ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಹಿಯರ್ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ದ ಪ್ಯಾರಾಗ್ರಾಫ್. ಈ ಚಿತ್ರವನ್ನು ಸರಿಯಾಗಿ ನೋಡಿ ಈ ಚಿತ್ರಕ್ಕೆ ನಾವು ಒಂದು ಪ್ಯಾರಾಗ್ರಾಫನ್ನು ಬರಿಬೇಕಾಗತ್ತೆ. ಇದಕ್ಕೆ ಒಂದು ಈ ಚಿತ್ರದ ಪ್ಯಾರಾಗ್ರಾಫ್ ಯಾವ ರೀತಿ ಬರೀಬೇಕು ಅಂದಾಗ, ಸ್ಟಾರ್ಟ್ ವಿತ್ ದಿಸ್ ಸೆಂಟೆನ್ಸ್. ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ದಿಸ್ ಈಸ್ ಎ ಪಿಕ್ಚರ್ ಆಫ್ ಫ್ರೂಟ್ ಶಾಪ್. ದೇರ್ ಆರ್ 2 persons ಇನ್ ದ ಪಿಕ್ಚರ್. ಒನ್ ಈಸ್ ದ ಶಾಪ್ಕೀಪರ್ ಆ್ಯಂಡ್ ಅನದರ್ ಪರ್ಸನ್ ಈಸ್ ಎ ಕಸ್ಟಮರ್. ದೇರ್ ಆರ್ ಆಲ್ ಫ್ರೂಟ್ಸ್ ಆರ್ ದೇರ್ ಇನ್ ದ ಶಾಪ್. ದ ಕಸ್ಟಮರ್ ಆಸ್ಕಿಂಗ್ ದ ರೇಟ್ ಫಾರ್ ಆ್ಯಪಲ್ಸ್. ದ ಶಾಪ್ಕೀಪರ್ ಹೋಲ್ಡಿಂಗ್ ಆನ್ ಆ್ಯಪಲ್ ಇನ್ ಹಿಸ್ ಹ್ಯಾಂಡ್. ಫ್ರೂಟ್ಸ್ ಆರ್ ಗುಡ್ ಫಾರ್ ಹೆಲ್ತ್. ಈ ರೀತಿಯಾಗಿ ಆ ಪಿಕ್ಚರ್ಗೆ ಸರಿಯಾದಂತಹ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಒಂದು ಪೊಯಮ್ಸ್. ಎರ್ ಕ್ವಾಲಿಟಿ ಆಫ್ ಮರ್ಸಿ ಇನ್ ದ ಫಸ್ಟ್ ಪ್ಯಾರಾ. ದ ಕ್ವಾಲಿಟಿ ಆಫ್ ಮರ್ಸಿ is not strained. It dropped as the gentle rain from heaven upon the place beneath. It is twice blessed. It blessed him that gives and him that takes. ಫಸ್ಟ್ ಪ್ಯಾರಾ ಕೊಟ್ಟಿದ್ದಾರೆ. ಆ್ಯಂಡ್ blind boy, you talk of wondrous things you see. You say the sun shines bright. I feel him warm, but how can he or make it day or night? ಈ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ಲಿ ದ ಪ್ಯಾಸೇಜ್. ಒಂದು ಪ್ಯಾಸೇಜ್ ಸ್ಟೋರಿಯನ್ನು ಕೊಟ್ಟಿದೆ. ಎ ಲಾಂಗ್ ಟೈಮ್ ಎಗೋ ದೇರ್ ಲಿವ್ಡ್ ಎ ಬಾಯ್ ನೇಮ್ಡ್ ಅರ್ಜುನ್ ಇನ್ ವಿಲೇಜ್. ಹಿ ವಾಸ್ ವೆರಿ ಹ್ಯಾಪಿ ವಿತ್ ಹಿಸ್ ಫ್ಯಾಮಿಲಿ, ಬಟ್ ಹಿಸ್ ಹ್ಯಾಪಿನೆಸ್ ಕುಡ್ ನಾಟ್ ಲಾಸ್ಟ್ ಫಾರ್ ಲಾಂಗ್. Arjun and his fellow villagers faced severe drought. They desperately waited for rain, but with no luck. All the crops, land, and even the trees dried up. The stream was driving up slowly. One day during the meet with his villagers, Arjun said, "Friends, we all have heard tales from our grandparents about underground river flowing through our village. Why don't we dig and see?" The villagers agreed and started digging. Arjun also joined them. He kept encouraging them and kept on digging. After few days, when they had dug deep enough, they saw water. Arjun's positive thinking and their hard efforts saved the whole village. Now they never short of water. Whenever a problem arises, all should come together and find a solution. Question: how did the drought affect Arjun's village? In Arjun's village, all the crops, lands, and even trees dried up. The stream was drying up slowly. How did Arjun enable the villagers to get water and save themselves? Arjun told them, "We have all heard the tales from our grandparents about an underground river flowing through our village. Why don't we dig and see?" The villagers agreed and started digging. When they dug deep enough, they saw water. ಈ ರೀತಿಯಾಗಿ ಈ ಒಂದು ಪ್ಯಾಸೇಜನ್ನು ಓದ್ಕೊಂಡು ಅದಕ್ಕೆ ಉತ್ತರಗಳನ್ನು ಬರೀಬೇಕಾಗುತ್ತೆ. ಅವು 2 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ಹಿಯರ್ ದ 4 ಮಾರ್ಕ್ಸ್ ಸಮ್ಮರೀಸನ್ನು ಕೊಟ್ಟಿದ್ದಾರೆ. ಹಿಯರ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಮ್ಮರಿ ಇರುತ್ತೆ. Summarize the poem Grandma Climbs a Tree in your own words. The poet Ruskin Bond calls his grandmother as genius because she could climb a tree even at the age of 62. She was passionate to climb a tree and learnt it from her loving brother at the age of 6. Everybody feared that Granny would fall from a tree one day. One day she climbed a tree but could not come down. After the rescue, doctor recommended a rest for a week. But for Granny it was like a brief season in hell. She demanded a house to be built in a tree. The poet's father, who was dutiful, fulfilled his mother's wish so that Granny moved up and enjoyed as
or wish. ಅಥವಾ ಇನ್ನೊಂದು, while playing his saxophone, jazz player was quite contrast with his physical appearance. Explain ಅಂತ ಕೊಟ್ಟಿದ್ದಾರೆ. Jazz player is like an ancient mariner. He has a wrinkled face, closed eyes with full of worries. His collar frayed, faded blue old shirt turned dark sweat, old necktie undone drops, the old jacket holding his sagging stomach. He had a run-down shoes having paper in them. His unshaven face shows pain. Across his chest lies an old alto saxophone. He feels he has a message for the people of the world. So this is the ಒಂದು ಸಮರಿ ಆಗಿರುತ್ತೆ ಜಾಜ್ ಪೋಯಮ್ಗೆ. ಇಲ್ಲಿ ಇನ್ನೂ ನೀವು ಸೇರಿಸ್ಬೋದು. ವೈಲ್ ಪ್ಲೇಯಿಂಗ್ ಸ್ಯಾಕ್ಸಫೋನ್ he turned like a bird and he flied higher and higher. When he come back again he is a black man. ಈ ರೀತಿ ಸೇರಿಸಿ ಈ ಸಮರಿಯನ್ನು ಬರೀಬೇಕು. ನೆಕ್ಸ್ಟ್ ಎಸ್ಸೆ ಒಂದು ರೈಟಿಂಗನ್ನು ಕೊಟ್ಟಿದ್ದಾರೆ ಅಬೌಟ್ ಕೋವಿಡ್-19. We have all been affected by the current COVID-19 pandemic and its consequences. COVID-19 is the virus that causes influenza-like illness, cold, cough and fever. COVID-19 is a family of a virus is called coronavirus SARS-CoV-2. World Health Organization declared that COVID-19 is a global pandemic. Presently, the whole world affected by this COVID-19. Symptoms of COVID-19 are fever, dry cough, tiredness, loss of smell and taste, aches and pains, headache, sore throat and nasal congestion. COVID stress when sick person coughs or sneezes, touches infected surface and touches mouth, nose or eyes. Prevention: wash hands with soap and water frequently, clean hands with sanitizer. Practice social distancing 6 feet, our nose and cover with a mask. Avoid crowd gathering. The COVID-19 pandemic has led to a dramatic of human life. Worldwide also public health, food system and the worldwide work. I really hope we do not have to come with such again. And the pollution, ಹೇರ್ ಪೊಲ್ಯೂಷನ್ ಬಗ್ಗೆ ಒಂದು ನಿಮಗೆ ಎಸ್ಸೆಯನ್ನು ಕೇಳಿದ್ದಾರೆ. ಇಲ್ಲಿ ಹೇರ್ ಪೊಲ್ಯೂಷನ್, ದೆನ್ ಕೋವಿಡ್-19, ಅದಾದ ನಂತರ ಮತ್ತು ದ ಫೆಸ್ಟಿವಲ್ಸ್ ಯು ಲೈಕ್ ಮೋಸ್ಟ್, ನಿಮಗೆ ಇಷ್ಟವಾಗಿರ್ತಕ್ಕಂಥ ಫೆಸ್ಟಿವಲ್ಸ್ನ ಬಗ್ಗೆ ಸಹ ಇಲ್ಲಿ ಎಸ್ಸೆಗಳನ್ನು ಬರಿಬಹುದಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಮೇನ್ಗೆ ಬಂದಾಗ 5 ಮಾರ್ಕ್ಸ್. Imagine you are Bhumika or Akash studying in 10th standard, Government High School, Vijayapura. Write a letter to your father describing your preparation for exams, or write a letter to the bank manager requesting to enable to open a saving bank account, state reasons. ಇಲ್ಲಿ ಒಂದು ಪರ್ಸನಲ್ ಲೆಟರನ್ನು ನೋಡಬೇಕಾದ್ರೆ ಫ್ರಮ್ ಆಕಾಶ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ವಿಜಯಪುರ, ಡೇಟ್ 29/1/2022. ಡಿಯರ್ ಫಾದರ್, ಐ ಆಮ್ ವೆರಿ ಫೈನ್ ಹಿಯರ್. I hope you also fine there. I am studying well for my exams. I hope I will get distinction in the exam. I am writing this letter about my exam preparations. I am studying 6 hours daily. I got A grade in all FA tests. All my teachers are helpful for my studies. I hope I will get distinction this year. And write a letter about your health. Convey my regards to all the family members. Yours lovingly, Akash. And to address is here. Here you have to write a letter in detail. At least you have to write a 2 paragraphs in a body of the letter, and this is very simple letter for you. And next one, the professional letter. Write a letter to a bank manager requesting to open a savings bank account. Here first we have to write from Akash 10th standard Government High School Vijayapura and date 29/1/2022. To the manager, SBI Vijayapura. Respected sir, subject: open savings bank account or requesting to open savings bank account. As I mentioned in the above subject, I am a student of class 10th. I am requesting you to open savings bank account for the scholarships. Please do the needful. And lastly, yours thanking you and yours faithfully, Akash. See, I am giving a very simple letter formats here. Practice them and write well. My dear students, this is the key answers for the model question paper 2021 and 22 of your SSLC examination English. And to download these PDFs, question papers and passing packages and all, download Learn Easily app from the Play Store. In that 10th SSLC tab, you can get all these
passing packages, question papers, then this model question papers, key answer and everything in a PDF format. Download them and watch all the videos related to grammar